ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ಇವತ್ತಿಗೆ ನಾವು ನಮ್ಮ ಆಸರೆ ಟಿವಿಯ ಹುಟ್ಟುಹಬ್ಬವನ್ನು ನಾವು ಆಚರಿಸುತ್ತಾ ಇದ್ದೇವೆ. ನಮ್ಮ ಆಸರೆ ಟಿವಿಯಲ್ಲಿ ಬಂದು ಅನೇಕ ರೀತಿಯ ಒಂದು ಸೇವೆಯನ್ನು ಮಾಡಿರುವಂಥ ಪ್ರಿಯ ಸಜಿ ವರ್ಗೀಸ್ ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅವರು ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಮಾತ್ರವಲ್ಲ, ಸತ್ಯವೇದ ಶಾಲೆ ಎಂಬ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಮಗೆ ಕೈ ಜೋಡಿಸಿ ನಮ್ಮ ಸೇವೆಯಲ್ಲಿ ಭಾಗಿಯಾಗಿರುತ್ತಾರೆ. ಅವರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವಂಥದ್ದು ನಮ್ಮ ಕರ್ತವ್ಯ ಆಗಿದೆ. ದೇವರು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವುದಕ್ಕಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇನೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿರುವಂಥ ಸಭಾಪಾಲಕರಾದಂಥ ಪಾಸ್ಟರ್ ಪ್ರಶಾಂತ್ ಅವರು ಅವರನ್ನು ಸನ್ಮಾನಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಸಭಾಪಾಲಕರೇ, ನಮ್ಮ ಈ ಒಂದು ಚಿಕ್ಕ ಸನ್ಮಾನವನ್ನು ನೀವು ಸ್ವೀಕರಿಸಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನಿಮಗೆ ವಂದನೆ ಹೇಳುತ್ತೇನೆ. ನೀವು ಇದುವರೆಗೂ ನಮ್ಮ ಆಸರೆ ಟಿವಿಯಲ್ಲಿ ಅನೇಕ ಪ್ರೋಗ್ರಾಮ್ಗಳನ್ನು ನೀವು ಕೊಟ್ಟಿರುತ್ತೀರಿ ಪಾಸ್ಟ್ರೆ. ಈ ಸಮಯದಲ್ಲಿ ಈ ಆಸರೆ ಕುರಿತಾದಂಥ ನಿಮ್ಮ ಅಭಿಪ್ರಾಯವನ್ನು ನೀವು ನಮಗೆ ಹೇಳಬಹುದಾ? ಬಹಳ ಸಂತೋಷವಿದೆ. ಆಸರೆ ಟಿವಿ 1 ವರ್ಷ ತನ್ನ ಸೇವೆಯನ್ನು ಮುಗಿಸಿದರಲ್ಲಿ, ಹೊಸ ವರ್ಷಕ್ಕೆ ಪ್ರವೇಶಿಸುತ್ತಿರುವುದರಲ್ಲಿ, ಈ ಸೇವೆಯಲ್ಲಿ ನನಗೂ ಸಹ ಮಧ್ಯೆ ಬಂದು ಪಾಲುಗಾರನಾಗುವುದಕ್ಕಾಗಿ ಅವಕಾಶ ಕೊಟ್ಟಂತಾಗ ಆಸರೆ ಟಿವಿಯ ಎಲ್ಲ ಕಾರ್ಯಕರ್ತರಿಗೆ, ಕರ್ತನ ಸೇವಕರು ಪಾಸ್ಟರ್ ಸುನಿಲ್ ಅವರಿಗೆ, ಅವರ ಕುಟುಂಬಕ್ಕೆ ಪ್ರತ್ಯೇಕ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅನೇಕರಿಗೆ ಈ ಟಿ ವಿ ಕಾರ್ಯಕ್ರಮ ಅವ್ರು ನಡೆಸುವಂತಹ ವಿವಿಧ ಕಾರ್ಯಕ್ರಮಗಳು ಪ್ರಯೋಜನವಾಗುತ್ತಿರುವುದರಲ್ಲಿ ಬಹಳ ಸಂತೋಷವಿದೆ. ಅವರ ಮೂಲಕ ದೇವರು ಆರಂಭಿಸಿದಂತಹ ಈ ಒಳ್ಳೆಯ ಸೇವೆಯನ್ನು ಅದು ಕೊನೆಯ ತನಕ ಮುಂದುವರಿಸಲು ಸರ್ವಶಕ್ತನಾದ ದೇವರು ಸಹಾಯ ಮಾಡಲಿ. ನಿಜವಾಗಲೂ ಸುವಾರ್ಥ ಸೇವೆಯೊಂದಿಗೆ ಸಮಾಜ ಸೇವೆ ಎಂಬ ಆ ಒಂದು ಟೈಟಲ್ನಲ್ಲಿ ಈ ಟಿ ವಿಯ ಕಾರ್ಯಕ್ರಮ ಮುಂದುವರಿಯುವುದು ಬಹಳ ಅಭಿಮಾನಕರವಾದ ಸಂಗತಿ. ಅಪೊಸ್ತಲ ಕೃತಿಗಳ ಪುಸ್ತಕ 10ನೇ ಅಧ್ಯಾಯ 38ನೇ ವಚನದಲ್ಲಿ ಯೇಸುಕ್ರಿಸ್ತನ ಕುರಿತಾಗಿ ನಾವು ಈ ರೀತಿ ಓದುತ್ತೇವೆ. ತಂದೆಯಾದ ದೇವರು ಯೇಸುಕ್ರಿಸ್ತನನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಅನಂತರದ ವಾಕ್ಯ, ಯೇಸು ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತಾ, ಅನೇಕ ಜನರಿಗೆ ಒಳ್ಳೆಯದನ್ನು ಮಾಡುತ್ತಾ ಎಲ್ಲ ಕಡೆ ಸಂಚರಿಸಿದನು ಎಂಬುದಾಗಿ ನಾವು ಓದುತ್ತೇವೆ. ಕೇವಲ ಸುವಾರ್ಥ ಸೇವೆ ಮಾತ್ರವಲ್ಲ, ಸಮಾಜ ಸೇವೆ ದೇವರ ಮಕ್ಕಳಾದ ನಮ್ಮೆಲ್ಲರ ಕರ್ತವ್ಯ. ಆ 2 ಸೇವೆಯನ್ನು ಒಟ್ಟಿಗೆ ಈ ಆಸರೆ ಟಿ ವಿಯ ಮೂಲಕ ಇವರು ನಡೆಸುತ್ತಿರುವುದರಲ್ಲಿ ಬಹಳ ಅಭಿಮಾನಕರವಾದ ಸಂಗತಿ. ಸರ್ವಶಕ್ತನಾದ ದೇವರು ಈ ಸೇವೆಯನ್ನು ಇನ್ನೂ ಹೆಚ್ಚಾಗಿ ಬಲಪಡಿಸಲಿ ಎಂದು ನನ್ನ ಕುಟುಂಬದ, ನಾನು ನಿಂತಿರುವ ನಮ್ಮ ಸಭೆಗಳ ಪರವಾಗಿ ಎಲ್ಲ ವಿಧವಾದ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಪಾಸ್ಟ್ರೆ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸೇವೆಯನ್ನು ಕರ್ತನ ಹೇರಳವಾಗಿ ಆಶೀರ್ವದಿಸಲಿ. ಮತ್ತು ನಮ್ಮ ಒಂದು ಹಾರೈಕೆ ಸಹ ಅದೇ ಆಗಿದೆ ಪಾಸ್ಟ್ರೆ. ಥ್ಯಾಂಕ್ಸ್.